ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಡಿಸೆಂಬರ್ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಶುಕ್ರಗ್ರಹ ಮಕರ ರಾಶಿಗೆ, 28ನೇ ತಾರೀಕಿನಂದು ಕುಂಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, 15ನೇ ತಾರೀಕಿನಂದು ರವಿಗ್ರಹ ಧನಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಾಗಿದೆ ಗೊತ್ತಾ, ಶುಕ್ರಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಈ ಶುಕ್ರಗ್ರಹದಿಂದ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮೊದಲನೇದಾಗಿ ಈ ಮಾಸದಲ್ಲಿ ನೀವು ಶುಭ ಸುದ್ದಿಯನ್ನು ಕೇಳ್ತೀರಿ. ಅಂದರೆ ಏನೋ ಒಂದು ನಿಮ್ಮ ಮನಸ್ಸಿಗೆ ಸಂತೋಷವಾಗುವಂತಹ ಸುದ್ದಿ, ಒಟ್ಟಲ್ಲಿ ನಿಮಗೆ ಒಂದು ಆನಂದವನ್ನು ಉಂಟು ಮಾಡುವಂತಹ ಒಂದು ಸುದ್ದಿಯನ್ನು ಕೇಳ್ತೀರಿ. ಒಟ್ಟಲ್ಲಿ ಒಂದು ಶುಭ ಸುದ್ದಿಯನ್ನು ಕೇಳುವಂತಹ ಯೋಗ ಇದೆ ಈ ಮಾಸದಲ್ಲಿ. ಆಯಿತಾ, ಅದಾದಮೇಲೆ ಇನ್ನು ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿ ಇವರುಗಳ ಸಹಕಾರ ಅಂತ ಹೇಳುವಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಶುಕ್ರಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಅವರಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಸ್ತ್ರೀ ಸೌಖ್ಯಂ ಮಣಿಲಾಭಂಚ ಧೈರ್ಯಂ ತೇಜೋ ಯಶೋ ಬಲಂ ಸಂಗೀತ ಶ್ರವಣಂಚೈವ ಭಾರ್ಗವೇ ತೃತೀಯಕೆ ಅಂತ ಹೇಳಿರುವಂಥದ್ದು. ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ನಿಮಗೆ ಉಂಟಾಗುತ್ತೆ. ಇನ್ನು ನಿಮ್ಮಲ್ಲಿ ಧೈರ್ಯದ ಅಭಿವೃದ್ಧಿ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಯಶಃ ಅಂದರೆ ನಿಮಗೆ ಒಂದಷ್ಟು ಕೀರ್ತಿಯ ಪ್ರಾಪ್ತಿಯೂ ಕೂಡ ಉಂಟಾಗುತ್ತೆ. ಸಂಗೀತ ಶ್ರವಣ ಅಂಥೇಳಿ ಆದರೆ ಸಂಗೀತಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಆಸಕ್ತಿ ಉಂಟಾಗುತ್ತೆ. ಜೊತೆಗೆ ಈ ಸಂಗೀತಕ್ಕೆ ಸಂಬಂಧಪಟ್ಟಿರುವಂತಹ ಅಭ್ಯಾಸವನ್ನು ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಜೊತೆಗೆ ಈ ಸಂಗೀತಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನೊಂದೇನು, ನಿಮಗೆ ಈಗ ಸಪ್ತಮ ಭಾವದಲ್ಲಿ ಬೃಹಸ್ಪತಿ ಗ್ರಹದ ಸ್ಥಿತಿ ಇರುವಂಥದ್ದು. ಇದರಲ್ಲೂ ಕೂಡ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಆ ಸಂದರ್ಭದಲ್ಲಿ ರಾಜದರ್ಶನಂ ಆರೋಗ್ಯಂ ಗಾಂಭೀರ್ಯಂ ಗಾತ್ರಪೋಷಣಂ ಅಭೀಷ್ಟ ಕಾರ್ಯ ಸಿದ್ಧಿಸ್ಯ ಸಪ್ತಮಸ್ಥೋ ಯದಾ ಗುರುಹು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ರಾಜದರ್ಶನಂ ಅಂದರೆ ಒಂದಷ್ಟು ಗಣ್ಯ ವ್ಯಕ್ತಿಗಳ ಪರಿಚಯ ಅಂತ ಹೇಳುವಂಥದ್ದು ನಿಮಗೆ ಉಂಟಾಗುತ್ತೆ. ಆಯಿತಾ, ಅದಾದಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಅಭೀಷ್ಟ ಕಾರ್ಯ ಸಿದ್ಧಿಸ್ಯಾತ್, ನೀವು ಏನನ್ನ ಬಯಸ್ತಾ ಇದ್ರೋ ಅದೆಲ್ಲ ನಿಮಗೆ ಸಿದ್ಧಿಸುತ್ತೆ. ಆಯಿತಾ, ನಿಮ್ಮ ಆಸೆಗಳೆಲ್ಲ ಪರಿಪೂರ್ಣವಾಗುತ್ತೆ. ಆಯಿತಾ, ಈ ರೀತಿಯಾಗಿ ಈ ಬೃಹಸ್ಪತಿ ಗ್ರಹದಿಂದಲೂ ಕೂಡ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಈಗ ನೀವು ಒಂದೆರಡು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಾಗಿದೆ, ರವಿಗ್ರಹ ನಿಮಗೆ ಈಗ ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ದುಷ್ಟ ಸಂಸರ್ಗ ಅಂತ ಹೇಳಿರುವಂಥದ್ದು. ಆಯಿತಾ, ಅಂದರೆ ಒಂದಷ್ಟು ದುರ್ಜನರ ಜೊತೆಗೆ ಸಂಬಂಧ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಒಂದು ದುರ್ಜನರ ಸಂಘ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅದರಿಂದ ಏನಾಗುತ್ತೆ ಹೇಳಿ, ದುರ್ಜನರ ಸಂಘದಿಂದ ಒಂದಷ್ಟು ಸಮಸ್ಯೆಗಳೇ ಉಂಟಾಗುತ್ತೆ. ಹಾಗಾಗಿ ಆದಷ್ಟು ನೀವು ದುಷ್ಟರಿಂದ ದೂರ ಇರಬೇಕಾಗತ್ತೆ ಈ ಮಾಸದಲ್ಲಿ. ಆಯಿತಾ, ಇದೊಂದು ವಿಚಾರದಲ್ಲಿ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನೊಂದು, ಶನಿಗ್ರಹ ಚತುರ್ಥ ಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಹಾಗಾಗಿ ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಇನ್ನು ರಾಹುಗ್ರಹ ಪಂಚಮ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ ಒಂದು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯವು ಕೂಡ ಕಾಡುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಏನು ಮಾಡ್ಬೇಕು ಹೇಳಿ, ಆದಷ್ಟು ಉತ್ತಮವಾದಂತಹ ಆಹಾರವನ್ನು ನೀವು ಸೇವನೆ ಮಾಡಬೇಕು. ಆಯಿತಾ, ಆದಷ್ಟು ಮನೆಯಲ್ಲೇ ಮಾಡಿರುವಂತಹ ಆಹಾರವನ್ನು ಸೇವಿಸುವುದು ಉತ್ತಮ. ಆಹಾರದ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿದೆ. ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಕಾಡುವುದಕ್ಕೆ ಅವಕಾಶ ಇದೆ. ಆಯಿತಾ, ಈ 1-2-3 ವಿಚಾರದಲ್ಲಿ ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಇನ್ನು ಉಳಿದಂತೆ ಎಲ್ಲ ಉತ್ತಮವಾದ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ.
ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಚೆನ್ನಾಗೇ ಇದೆ, ದೊಡ್ಡ ಮಟ್ಟಿನ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಆದರೆ ಒಂದು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ಕಾಡುವುದಕ್ಕೆ ಅವಕಾಶ ಇದೆ. ಹಾಗಾಗಿ ಆದಷ್ಟು ನೀವು ಒಂದು ಸ್ವಲ್ಪ ಆಹಾರದ ವಿಚಾರದಲ್ಲೆಲ್ಲ ಒಂಚೂರು ಜೋಪಾನವಾಗಿದ್ದುಬಿಟ್ರೆ ಮತ್ತೇನು ಸಮಸ್ಯೆ ಉಂಟಾಗುವುದಿಲ್ಲ, ಚೆನ್ನಾಗೇ ಇದೆ. ಆಯಿತಾ? ಇನ್ನು ಕುಟುಂಬ, ವಿದ್ಯೆ, ಹಣಕಾಸು ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಚೆನ್ನಾಗೇ ಇದೆ, ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗತ್ತೆ. ಏನು ಮಾಡಬೇಕು ಈ ಮಾಸದಲ್ಲಿ? ಆದಷ್ಟು ನೀವು ವಿಷ್ಣು ಸಹಸ್ರನಾಮದ ಪಠನೆಯನ್ನು ಮಾಡಬೇಕು. ಅಂದರೆ ಪ್ರತಿದಿನವೂ ಕೂಡ ವಿಷ್ಣು ಸಹಸ್ರನಾಮವನ್ನು ಓದಬೇಕು. ಒಂದು ವೇಳೆ ಓದುವುದಕ್ಕೆ ಆಗಲಿಲ್ಲ ಅಂತ ಹೇಳಿ ಆದ ಪಕ್ಷದಲ್ಲಿ, ಕನಿಷ್ಠ ಪಕ್ಷದಲ್ಲಿ ಅದನ್ನು ಕೇಳುವುದಾದರೂ ಮಾಡಬೇಕು, ಅದರ ಶ್ರವಣವನ್ನಾದರೂ ನೀವು ಮಾಡಬೇಕಾಗತ್ತೆ. ಆಯಿತಾ? ಏನನ್ನೇ ಮಾಡುವುದಾದರೂ ಕೂಡ ಏನು ಹೇಳಿ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಗುರುಗಳು ಹೇಳಿದರೆ ಆಗದೇ ಇದ್ದಂತಹ ಪಕ್ಷದಲ್ಲಿ ಅದನ್ನು ಕೇಳಿದ್ರು ಕೂಡ ತೊಂದರೆ ಇಲ್ಲ ಅಂತ ಹೇಳಿ ನೀವು ಅದನ್ನಲ್ಲಿ ಹಾಕಿಟ್ಟು ನೀವು ಇಲ್ಲಿ ಮನಸ್ಸಲ್ಲಿ ಪಕ್ಕದ ಮನೆಯವರು ಈಗ ಏನು ಮಾಡ್ತಿದ್ದಾರೋ ಏನೋ ಈ ರೀತಿಯಾಗಿ ಇನ್ನೊಂದು ಏನನ್ನೋ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅವಾಗ ಅದು ಫಲ ಕೊಡುವುದಿಲ್ಲ. ಏನನ್ನೇ ಮಾಡಲಿ ನಾವು ಏನು, ಅಥವಾ ಓದಕ್ಕೆ ಹೇಳಿದ್ದಾರೆ ಓದ್ತೀನಿ ಅಂತ ಹೇಳ್ಕೊಂಡು ಇಲ್ಲಿ ಓದ್ತಾ ಬೇರೆ ಏನನ್ನೋ ಯೋಚನೆ ಮಾಡ್ತಾ ಇದ್ರೆ ಅದು ಕೂಡ ಫಲವನ್ನು ಕೊಡುವುದಿಲ್ಲ. ಯಾವಾಗಲೂ ಶ್ರದ್ಧೆ ಅಂತ ಹೇಳುವಂಥದ್ದು ಅತ್ಯಂತ ಮುಖ್ಯವಾಗುತ್ತೆ. ಏನು ಹೇಳಿ? ಮೂರ್ಖೋ ವದತಿ ವಿಷ್ಣಾಯ ವಿದ್ವಾನ್ ವದತಿ ವಿಷ್ಣವೇ ಉಭಯೋ ಸದೃಶಂ ಪುಣ್ಯಂ ಭಾವಗ್ರಾಹಿ ಜನಾರ್ದನ ಅಂತ. ಒಬ್ಬ ವ್ಯಕ್ತಿಗೆ ಗೊತ್ತಿರೋದಿಲ್ಲ, ಅವನು ತಪ್ಪು ಹೇಳ್ತಾನೆ. ಏನು? ಚತುರ್ಥಿ ವಿಭಕ್ತಿಯಲ್ಲಿ ವಿಷ್ಣು ಶಬ್ದ ವಿಷ್ಣವೇ ಅಂತ ಆಗುತ್ತೆ, ವಿಷ್ಣವೇ ನಮಃ ಅಂತ ಹೇಳಬೇಕು. ಅವನಿಗೆ ಗೊತ್ತಿಲ್ಲ. ಆಯ್ತಾ? ಸಂಸ್ಕೃತದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ವಿಷ್ಣಾಯ ನಮಃ ಅಂತ ಹೇಳಿ ತಪ್ಪು ಹೇಳ್ತಾನೆ. ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಿರುತ್ತೆ. ಆಯಿತಾ? ಅವನು ಸಂಸ್ಕೃತ ಎಲ್ಲ ಕಲ್ತಿರ್ತಾನೆ, ಅವನು ವಿಷ್ಣವೇ ನಮಃ ಅಂತ ಹೇಳಿ ಸರಿಯಾಗಿ ಹೇಳ್ತಾನೆ. ಆದರೆ ಉಭಯೋಹ ಸದೃಶಂ ಪುಣ್ಯಂ, ಇಬ್ಬರಿಗೂ ಕೂಡ ಪುಣ್ಯದ ವಿಚಾರದಲ್ಲಿ ಸಮಾನವಾದ ಪುಣ್ಯ ಅಂತ ಹೇಳುವಂಥದ್ದೇ ಪ್ರಾಪ್ತಿಯಾಗುತ್ತೆ. ಯಾಕೆ ಹೇಳಿ? ಭಾವಗ್ರಾಹಿ ಜನಾರ್ದನ ಅಂತ. ಯಾವಾಗಲೂ ವಿಷ್ಣು ಅಂದರೆ ದೇವರು ಯಾವಾಗಲೂ ಕೂಡ ಭಾವನೆಯನ್ನು ನೋಡ್ತಾನೆ. ಆ ವ್ಯಕ್ತಿ ಹೃದಯದಲ್ಲಿ ಯಾವ ರೀತಿಯಾದಂತಹ ಭಕ್ತಿ ಇದೆ ಅಂತ ಹೇಳೋದನ್ನ ನೋಡ್ತಾನೆ, ಎಷ್ಟು ಶ್ರದ್ಧೆ ಇದೆ ಅಂತ ಹೇಳೋದನ್ನ ದೇವರು ಗಮನಿಸ್ತಾನೆ ಅಂತ. ಅದಕ್ಕೋಸ್ಕರ ಹೇಳಿದ್ದು. ಏನು ಹೇಳಿ? ಹಾಗಾಗಿ ಏನನ್ನಾದ್ರೂ ಮಾಡಿ ಅಂತ ಹೇಳಿದ ಪಕ್ಷದಲ್ಲಿ ಸುಮ್ಮನೆ ಗುರುಗಳು ಹೇಳಿದ್ದಾರೆ ಅಂತ ಹೇಳ್ಕೊಂಡು ಅದನ್ನೆಲ್ಲ ಹಾಕಿಟ್ಬಿಡೋದು, ಆಮೇಲೆ ಸುಮ್ಮನೆ ಕುತ್ಕೊಂಡ್ಬಿಡೋದು, ಆ ರೀತಿಯೆಲ್ಲ ಮಾಡಿದರೆ ಆಗೋದಿಲ್ಲ. ಅದನ್ನೊಂದು ಶ್ರದ್ಧೆ ಬೇಕು, ಆ ಭಕ್ತಿ ಬೇಕು. ಆಯಿತಾ? ಆ ರೀತಿಯಾಗಿ ಅದಕ್ಕೋಸ್ಕರ ಭಕ್ತಿಯಿಂದ ಮಾಡಬೇಕು. ಹಾಗೆ ಆದಷ್ಟು ವಿಷ್ಣು ಸಹಸ್ರನಾಮದ ಪಠನೆಯನ್ನು ಮಾಡಬೇಕು, ಇಲ್ಲದೇ ಅದು ಶ್ರವಣವನ್ನಾದರೂ ನೀವು ಈ ಮಾಸದಲ್ಲಿ ಮಾಡಬೇಕು. ಆ ರೀತಿಯಾಗಿ ಮಾಡಿದರೆ ನಿಮಗೆ ಇನ್ನೂ ಕೂಡ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಜೊತೆಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ.